ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ಬೆಲೆಬಾಳುವ ಬೆಂಗಳೂರು ನ್ಯೂಸ್ 9. ಇಂದು ಭಾಲ್ಕಿಯಲ್ಲಿ ಒಂದು ಸಾರ್ಥಕ ಸೇವಾ ಚಟುವಟಿಕೆ ನಡೆಯಿತು. ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಹಾಗೂ ರವಿ ಬೋರ್ವೆಲ್ಸ್ ಮಾಲೀಕರು ಹಾಗೂ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಶ್ರೀ ರವಿ ಚಿಡಗುಪ್ಪೆ ಅವರ ಜನ್ಮದಿನದ ಪ್ರಯುಕ್ತ ಭಾಲ್ಕಿಯ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು, ಹಂಪಲು ಹಾಗೂ ಬ್ರೆಡ್ ವಿತರಣೆ ನಡೆಯಿತು. ಈ ಮಾನವೀಯ ಸೇವಾ ಕಾರ್ಯಕ್ರಮವನ್ನು ಶ್ರೀ ಬಾಬುರಾವ್ ಸೂರ್ಯವಂಶಿ ಡಿ.ಎಸ್.ಎನ್. ಮೂರ್ತಿ ಬಣ ಜಿಲ್ಲಾ ಉಪಾಧ್ಯಕ್ಷರು ಬೀದರ್ ಇವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಜನ್ಮದಿನವನ್ನು ಅದ್ದೂರಿಯಾಗಿ ಆದರೆ ಅರ್ಥಪೂರ್ಣವಾಗಿ ಆಚರಿಸಲು ಆಯ್ಕೆ ಮಾಡಲಾದ ಈ ಮಾರ್ಗ ನಿಜಕ್ಕೂ ಮೆಚ್ಚುಗೆಗೆ ಪಾತ್ರವಾಗಿದೆ. ಕಾರ್ಯಕ್ರಮದಲ್ಲಿ ವೈದ್ಯರಾದ ಡಾಕ್ಟರ್ ರಾಜಶೇಖರ್, ಗ್ರಾಮ ಪಂಚಾಯತ್ ಸದಸ್ಯರಾದ ಧನರಾಜ್ ಕರ್ಕರೆ, ದೇವಿದಾಸ್ ಕಲ್ವಾಡಿ, ಬಾಬುರಾವ್ ಭಾತಮ್ರ, ಅಶೋಕ್ ಅಂಬಿಗರ್, ದೇವಿದಾಸ್ ಶರ್ಮಾ ಮತ್ತು ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಶ್ರೀ ಬಾಬುರಾವ್ ಸೂರ್ಯವಂಶಿ ಡಿ.ಎಸ್.ಎನ್. ಮೂರ್ತಿ ಬಣ ಜಿಲ್ಲಾ ಉಪಾಧ್ಯಕ್ಷರು ಬೀದರ್, ಶ್ರೀ ರವಿ ಚಿಡಗುಪ್ಪೆ ಅವರು ಯುವಜನತೆ ಮಧ್ಯೆ ಬಲಿಷ್ಠ ನಾಯಕನಾಗಿ ಹೊರಹೊಮ್ಮುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅವರು ನಿರಂತರ ಶ್ರಮಿಸಿ ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಈ ಹುಟ್ಟುಹಬ್ಬದ ಸಂದರ್ಭವನ್ನು ಜನಸೇವೆಯ ಮೂಲಕ ಆಚರಿಸಿದುದು ಅವರ ಹೃದಯವಂತಿಕೆಯ ಸಂಕೇತವಾಗಿದೆ ಎಂದು ತಿಳಿಸಿದರು. ನಾವು ಕೂಡ ಶ್ರೀ ರವಿ ಚಿಡಗುಪ್ಪೆ ಅವರಿಗೆ ಅವರ ಜನ್ಮದಿನದ ಈ ಸನ್ನಿವೇಶದಲ್ಲಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತೇವೆ. ಇನ್ನೂ ಹೆಚ್ಚಿನ ಸ್ಥಳೀಯ ಸುದ್ದಿಗಳಿಗಾಗಿ ಬೆಂಗಳೂರು ನ್ಯೂಸ್ 9 ಜೊತೆಗೆ ಇರಿ. ಧನ್ಯವಾದಗಳು. ಇಂದು 1ನೇ ಜೂನ್ ತಾರೀಕು ನಮ್ಮ ರವಿ ಬೋರ್ವೆಲ್ ಚಿಡಗುಪ್ಪೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ನಾವು ಇಂದು ಭಾಲ್ಕಿ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ಇಲ್ಲಿ ಈ ಬಡ ರೋಗಿಗಳಿಗೆ ಒಂದು ಹಣ್ಣು ಹಂಪಲವನ್ನು ಕೋರುತ್ತಾ ಅವರ ಹಬ್ಬಕ್ಕೆ ಅವರಿಗೆ ಶುಭವಾಗಲಿ ಅಂತ ಹಾರೈಸುತ್ತಾ ಅವರಿಗೆ ನಾವು ಬರ್ತಕ್ಕಂಥ ದಿನದಲ್ಲಿ ಅವರು ಒಳ್ಳೆಯ ಒಂದು ನಮ್ಮ ಭಾಲ್ಕಿ ತಾಲೂಕದಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರು ಇದ್ದಾರೆ. ಅದಕ್ಕೆ ಅವರಿಗೆ ದೇವರು ಅವರಿಗೆ ಒಳ್ಳೆಯ ಆಶೀರ್ವಾದ ಮಾಡಲಿ ಅಂತ ಹೇಳಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರುತ್ತೇವೆ.